ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಏನೆಲ್ಲ ಇವತ್ತು ನಮ್ಮ ಬ್ಲಾಗಲ್ಲಿ ನಡೆಯುತ್ತೆ ಅಂತ ನೋಡೋಣ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮಗೆಲ್ಲ. ಮತ್ತು ಫುಲ್ ವಿಡಿಯೋ ವಾಚ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿ ನಮ್ಮ ವಿಡಿಯೋ ಹೇಗಿದೆ ಅಂತ ನೋಡೋಣ. ನೋಡ್ರಿ ನಮ್ಮ ಮಿನ್ನು ಎಲ್ಲಿ ಕುಂತಾನಂತ, ಅಲ್ಲಿ ಕೆರೆ ಒಳಗಡೆ ಅಲ್ಲೂ ಕುಂತಾನ ನೋಡ್ರಿ. ಏನು ಕಾಣ್ತೋ ಏನೋ ನೋಡ್ಕೊಂತ ಕೂತಾನ. ಮಿನ್ನು ಮಿನ್ನು ಕಾಕ್ರಿ ಶಿವ ಅಮ್ಮ ಓಯ್ ಕಾದೇಗ್ರ ಅಲ್ಲಿ ಏನೋ ನೋಡ್ಕೊಂತಾನೆ ಕೂಗ್ತಾ ಇದ್ದಾನೆ. ಮಿನ್ನು ಅತನಿ ಅತನಿ ಬಾ ಹಾಕಾಕ್ಬಿಟ್ಟೆ ಮಿನ್ನು ಆ कैसा करूँ माँ अम्मा देख जा रू मैं आता नहीं तू ಮಿನ್ನು ಏನೋ ಕಂಡೈತ್ರಿ ನೋಡ್ಕೊಂತ ಕುಂತಾನ ನೋಡ್ರಿ. ಏ ಮಿನ್ನು ಮಗನೇ ಆ ಬಾ अतनी के बा ना बैठ क्या ढूंढ लग बेटा की बैठ खाले को चातू ಅಮ್ಮದೊಂದು ಇಲ್ಲೊಂದು ಕೆಲಸ ನಡೀತಾ ಇತ್ತು. ಅಮ್ಮದು ಅವನೊಬ್ಬನ ಅಲ್ಲಿ ಕುಂತಾನೆ. ನೋಡ್ರಿ ನಮ್ಮ ಕೆರೆ ಹೆಂಗೆ ತುಂಬಿದೆ ಅಂತ. ಎರಡೇ ಮಳಿಗೆ ನೋಡ್ರಿ ಇಷ್ಟು ನೀರು. ಕೆಲಸ ಐತ್ರಿ, ಪಾತ್ರೆ ಎಲ್ಲ ತಿಕ್ಕಿ ನೆಲಾಗಿಲ್ಲ ಇಲ್ಲ ಆಗ್ತಾಯಿತ್ತು ನೋಡ್ರಿ ಹಬ್ಬದ ತಯಾರಿನೂ. ನೋಡ್ರಿ ನಾನು ಇವಾಗ ನೋಡ್ರಿ ಒಂದಿಷ್ಟು ಹರ್ಕೊಂಡಿಟ್ಕೊಂಡಿದ್ದು ನೋಡ್ರಿ. ಪೇಸ್ಟ್ ಇದು ಏಲಕ್ಕಿ ಲವಂಗ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅರ್ದಿಟ್ಕೊಂಡಿದ್ದೀನಿ ನೋಡ್ರಿ. ಹಬ್ಬಕ್ಕೋಸ್ಕರ ಇಷ್ಟೊಂದು ಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲ ಸಾರಿಗೆ ಆಮೇಲೆ ಅನ್ನ ಎಲ್ಲದಕ್ಕೂ ಬೇಕಾಗುತ್ತಲ್ಲ ನಮಗೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಅರ್ದಿಟ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಅರ್ದಿಟ್ಕೊಂಡಿದ್ದೀನಿ. ಇಷ್ಟ ಮಾಡಿಟ್ಕೊಂಡ್ರೆ ಒಂದು ಅರ್ಧ ಟೆನ್ಷನ್ ಹೋದಂಗೆ ನೋಡಿ ಇದು. ಆಮೇಲೆ ಶಿರ್ಕೊಂಬದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಅರ್ಧ ಕೆಲಸ ಆದಂಗೆ ನಮ್ಮದು ಹಬ್ಬದ್ದು. ಇವೇ ಎರಡು ಜಾಸ್ತಿ ಕೆಲಸ ಹಿಡಿಯುತ್ತೆ. ಆಮೇಲೆ ಬೇರೆ ಚಿಲ್ಲರೆ ಪುಟ್ಟ ಕೆಲಸ ಮಾಡ್ಕೋಬೋದು ನೋಡ್ರಿ. ನೋಡ್ರಿ ಇಷ್ಟಾಗಿದೆ ನೋಡ್ರಿ. ನೋಡ್ರಿ ನಮ್ದು ಇವಾಗ ರೈಸ್ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ನಾನು. ಮೆಂತ್ಯ ಸೊಪ್ಪಿನ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ರಿ ಮೆಂತ್ಯ ಸೊಪ್ಪಿನ ಕಟ್ ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದು ಹಾಕೋಬೇಕು ನೋಡ್ರಿ. ರಾಗಿ ಮತ್ತು ಜೋಳ ಹಾಕಿ ಹಿಟ್ಟು ಮಾಡಿಸಿದ್ದೆ ಫ್ರೆಂಡ್ಸ್. ಹಿಟ್ಟು ಅಂದರೆ ಅಂಬ್ಲಿ ರವೆ ಥರ. ಅದಕ್ಕೆ ಕುಡಿಬೇಕಂತ ತಣ್ಣಗಿರುತ್ತಲ್ಲ ಬೇಸಿಗೆಯಲ್ಲಿ, ಸ್ವಲ್ಪ ಬಿಸಿಲಿದ್ದಾವೆ ಚೆನ್ನಾಗಿರುತ್ತಲ್ಲ ಅಂಬ್ಲಿ. ಮಾಡ್ತೀನಿ ಈಗ ಒಗ್ಗರಣೆ ಒಂದು ಹಾಕೋಬೇಕು ನೋಡ್ರಿ. ಸಾರೆಲ್ಲ ಕುದ್ದು ಎಲ್ಲ ಬಿದ್ದುಬಿಟ್ಟಿದೆ ನೋಡ್ರಿ. ಎಲ್ಲ ಒಗ್ಗರಣೆ ಒಂದು ಹಾಕಿಬಿಟ್ರೆ ರೆಡಿ ನೋಡ್ರಿ ನಮ್ಮ ಸಾರು ಮತ್ತು ಅಡುಗೆ ನೋಡಿ ಫ್ರೆಂಡ್ಸ್. ಇವಾಗ ಹಾಗೆ ನೋಡ್ರಿ ಫ್ರೆಂಡ್ಸ್, ಈಗ ನಾನು ಒಂದು ಸ್ವಲ್ಪ ಶಾಲೆಗೆ ಹೋಗಿ ಬರಬೇಕು. ಯಾಕಂದರೆ ಶಾಲೆ ಒಂದು 2-3 ದಿನದಾಗಿ ಮುಂಚಿತವಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ಲ. ನಮ್ಮ ಅಡುಗೆ ರೂಮ್ ಮಾತ್ರ ಏನೂ ಇಲ್ಲ, ಸಾಮಾನು ಜೋಡಿಸೋದಿರುತ್ತೆ. ಏನೂ ಅಷ್ಟೇನು ಕೊಳೆ ಆಗಿರಲ್ಲ. ನಮ್ಮ ಶಾಲೆ ತುಂಬ ಕ್ಲೀನ್ ಇದೆ. ಸ್ವಲ್ಪ ಸಾಮಾನೆಲ್ಲ ಜೋಡಿಸ್ಕೋಬೇಕಲ್ಲ. ಯಾಕಂದರೆ ಮಧ್ಯೆ ಹಬ್ಬ ಬಂದಿರೋದ್ರಿಂದ ಬಕ್ರೀದ್ ಹಬ್ಬ, ಹೋಗಿ ಒಂದು ಸ್ವಲ್ಪ ಸಾಮಾನು ಜೋಡಿಸ್ಕೊಂಡು ಬರಬೇಕು ಅಂತ ಎಲ್ಲ ಕ್ಲೀನ್ ಮಾಡ್ಸೋಕ್ಕೆ. ಚಿಕ್ಕ ಮಕ್ಕಳು ಇರೋದ್ರಿಂದ ಬೇರೆ ನಾನು ಒಂದು ಆಳು ಹಚ್ಚಿ ಮಾಡಿಸ್ರಿ ಅಂತ ನಮ್ಮ ಟೀಚರ್ ಹೇಳಿದರು. ಅದಕ್ಕಾಗಿ ಬೇರೆ ಆಳಿಗೆ ನಾನು ಹಚ್ಚಿ ಎಲ್ಲ ರೂಮ್ಗಳು ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಹಾಗೆ ನನ್ನ ರೂಮಲ್ಲಿ ನಾನು ಸಾಮಾನು ಜೋಡಿಸ್ಕೊತೀನಿ ಅಷ್ಟರೊಳಗೆ. ಇವಾಗ ಹೋಗಿ ಸ್ವಲ್ಪ ಅದನ್ನೆಲ್ಲ ಮಾಡ್ಕೊಬಂದರೆ ಮತ್ತೆ 2 ದಿನ ಗ್ಯಾಪ್ ಹಬ್ಬ ಇದೆಯಲ್ಲ ಫ್ರೆಂಡ್ಸ್ ನಮ್ಮದು ಬಕ್ರೀದು. ಅದಕ್ಕಾಗಿ ಈಗ ಹೋಗಿ ಇಷ್ಟೆಲ್ಲ ಮಾಡಿಕೊಂಡು ಬಂದರೆ ಎಷ್ಟು ಹಗುರವಾಗುತ್ತೆ. ಅದಕ್ಕೆ ಇವಾಗ ನಾನು ಸ್ವಲ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ರಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಎಲ್ಲ ರೂಮನ್ನು ಕ್ಲಿಯರ್ ಮಾಡ್ಸೋಕಷ್ಟೇನಿ. ಯಾಕಂದರೆ ನಮ್ಮ ಚಿಕ್ಕ ಮಕ್ಕಳು ಇರೋದ್ರಿಂದ ಏನು ಮುಟ್ಟೋಕ್ಕೂ ಆಗಲ್ಲ. ಸಣ್ಣ ಮಕ್ಕಳು ಇರ್ತವೆ ಪಾಪ. ಅದಕ್ಕೆ ಒಂದು ಯಾವುದಾದ್ರೂ ಆಳಿದ್ರೆ ನೋಡಿ ಅಂತ ಹೇಳಿದರು. ಅದಕ್ಕೆ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಮಾಡಿಸಿ ನಾನು ನಿಂತ್ಕೊಂಡು ಸ್ವಲ್ಪ ಮಾಡಿಸಿ ಅಡುಗೆ ರೂಮ್ ಎಲ್ಲ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಇವಾಗ ಹೋಗಿ ತುಂಬ 4-5 ರೂಮ್ ಆಗುತ್ತೆ, ನಾನು ಒಬ್ಬಳಿಂದನೇ ಆಗಲ್ಲಲ್ಲ. ಮತ್ತು ನಮ್ಮ ಅಡುಗೆ ರೂಮು ನಾನು ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ಅವರೆಲ್ಲ ಅದನ್ನೆಲ್ಲ ಮಾಡ್ತಾರೆ. ಮಾಡ್ಕೊಂಡು ಬರೋಣ ಅಂತ ಈಗ ಹೋಗ್ತಾ ಇದ್ದೇನೆ ನೋಡ್ರಿ. ನೋಡ್ರಿ ಈ ಪಟ್ಟ ತಾವು ತಿನ್ನಾಕುಂತು ಬಾಯಾಗಿ ನೋವು ತಿನ್ನಾಕುಂತು ನೋಡ್ರಿ ಪಟ್ಟ.
ನೋಡ್ರಿ ಅದೇ ಬಾಯಿ ತೆಗಿತತಿ, ತಿನ್ಸು ತಿನ್ಸು ಅಂತ. ಇಪ್ಪಟ್ಟು ಕಾಲೇ ಹಿಡ್ಕೊಂಡು ತಿಂತಾವ ಸಮೀರವು. ಇಪ್ಪಟ್ಟು ಏನು ಟೆನ್ಷನ್ ಇಲ್ಲ ನೋಡು ಪಾಪ, ಚಿಕ್ಕ ಮರಿ ದೊಡ್ಡಗಾಗಮುಟ ಯಾವುದಿದ್ರು ಟೆನ್ಷನ್ ಅಂತಾರಲ್ಲ, ಇಪ್ಪಟ್ಟು ಅವೇ ತಿಂತಾವ. ತಗ ಕಾಮೆಂಟು ಮಿತ್ತು ಕಾಗುಮ್ಮ ಛಾನ ಬಚ್ಚಾವು ಅವೇಗ ಬಚ್ಚೋದಾಕ ಬೇಟಿ ಬೇಟ್ಯಾವ ತಿಂತಾವ. ತಗ ಇಪ್ಪಟ್ಟು ರೂಢ ಆಯ್ತು. ಛನ 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 ಛನ. ಇದು ನೋಡ್ರಿ, ಇದು ಎತ್ಲಾಗ ಹೋಗ್ಕೊಂಡು ಸಮೀರ್ ಎಲ್ಲಿ ಹೋಗ್ತದೆ ನೋಡ್ರಿ ಫ್ರೆಂಡ್ಸ್. ನಾನು ಇವಾಗ ಹಬ್ಬಕ್ಕಂತ ಡ್ರೈ ಫ್ರೂಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ಎಲ್ಲ ಹಾಕಿದ್ದೆ ನೋಡ್ರಿ, ಇದರೆಲ್ಲ ಹಾಕಿ ಡ್ರೈ ಫ್ರೂಟ್ ಎಲ್ಲ ಇವಾಗ ಎಲ್ಲ ಜೋಡಿಸಿಟ್ಕೊಂಡ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತಲ್ಲ ರೀ ಫ್ರೆಂಡ್ಸ್. ಅದಕ್ಕೆ ಶೇಂಗದ ಕಾಳೆಲ್ಲ ಹುರಿದಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ತೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾನು ಶಿರ್ಕುಂಭ ಮಾಡುವಾಗ ಒಂದೇ ಸತಿ ಸಿಗ್ತದಲ್ಲ ಅದಕ್ಕೆ ಫ್ರೆಂಡ್ಸ್. ಆವಾಗ ಇಲ್ಲಾಂದರೆ ಎಲ್ಲ ಒಂದೊಂದೇ ರೀತಿ ಮಾಡ್ಕೊಂಡು ಕುಂದಿರ್ಬೇಕು. ಅದಕ್ಕೆ ಎಲ್ಲ ಕಟ್ ಮಾಡಿಕೊಂಡು ಸಣ್ಣದಾಗಿ ಎಲ್ಲ ಮಾಡಿ ಪೀಸು ಎಲ್ಲ ಜೋಡಿಸಿಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂತ ಗಸಗಸೆ, ಶೇಂಗಾ, ಡ್ರೈ ಫ್ರೂಟ್ ಎಲ್ಲ. ಶಾವಿಗೆ ರಂಜಾನಿದ್ದು ಹಾಗೆ ಇದೆ ಫ್ರೆಂಡ್ಸ್, ಅದಕ್ಕೆ ತರಿಸ್ಲಿಲ್ಲ. ಶಾವಿಗೆ ಬೇಡ ಅಂತ ಸಾಕಿಷ್ಟೇ. ಎಷ್ಟು ಹಾಕಿದರೂ ನಾವು ತಳ್ಳಗೆ ಮಾಡ್ತೇವಲ್ಲ, ತುಂಬ ಗಟ್ಟಿ ಮಾಡಿದ್ರೆ ಸರಿಯಾಗಲ್ಲ. ಇದ್ದಾವೆ ಇಲ್ಲೊಂದು ಸ್ವಲ್ಪ ಇದ್ದಾವೆ, ಇವಿದ್ದಾವೆ. ಇವಿಷ್ಟೆಲ್ಲ ಡ್ರೈ ಫ್ರೂಟ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಏನು ತರಿಸ್ಬೇಕಂದ್ರೆ ಇವಾಗ ಹಾಲು ಮತ್ತು ಏನು ತರಿಸೋದಿದೆ, ಏಲಕ್ಕಿ, ಲವಂಗ ಎಲ್ಲ ಕುಟ್ಟಿಟ್ಕೋಬೇಕು ಫ್ರೆಂಡ್ಸ್. ಆಗಿ ಒಂದು ಸ್ವಲ್ಪ ಮಿಲ್ಕ್ ಮೇಡ್ ಬಾಕ್ಸ್ ತರಿಸ್ಬೇಕು. ತರಿಸಿದ್ರೆ ಎಲ್ಲ ಶಾವಿಗೆ ಪಾಯಸದ್ದು ಎಲ್ಲ ರೆಡಿ ಆದಂಗೆ ನೋಡಿ. ಸಕ್ಕರೆ ಎಲ್ಲ ತರಿಸ್ಕೊಂಡಿದ್ದೀನಿ. ಇವಾಗ ಮಿಲ್ಕ್ ಮೇಡ್ ಒಂದು ಬಾಕ್ಸ್ ತರಿಸ್ಬೇಕು ಫ್ರೆಂಡ್. ನೋಡಿ ಇಷ್ಟೆಲ್ಲ ಶಾವಿಗೆದೆಲ್ಲ ರೆಡಿ ಆಗಿದೆ ನೋಡಿರಿ ನಮ್ಮದು. ಎಲ್ಲ ಇದನ್ನೆಲ್ಲ ಮಾಡಿ ಒಂದು ಕವರಲ್ಲಿ ಹಾಕಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಬಿಟ್ರೆ ಆಯ್ತು ನೋಡಿ. ತಯಾರಿ ಮುಂಚಿತವಾಗಿ ಮಾಡ್ಕೋಬೇಕು. ಏಲಕ್ಕಿ, ಲವಂಗದ್ದು ಪೇಸ್ಟು, ಶುಂಠಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟು ಆಗಿದೆ ಫ್ರೆಂಡ್ಸ್. ಈಗ ಸೇರ್ಕೊಂಬಂದಾದರೆ ಅರ್ಧ ಕೆಲಸ ಮುಗ್ದಂಗೆ ನೋಡಿರಿ ನಮ್ಮದು. ಹಾಗೆ ನೋಡಿರಿ ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಒಂದು ಟಾಪ್ ತಗೊಂಡಿದ್ದೀನಿ ಅಷ್ಟೇ ನೋಡಿರಿ. ಟಾಪ್ ಅಂದರೆ ಇದು ಅಂಬ್ರೆಲಾ ಟಾಪ್. ಇದು ಅದಕ್ಕೆ ವೇಲು ಟಾಪ್ ಅಷ್ಟೇ ಬರುತ್ತೆ. 550 ರೂಪಾಯಿ ಕೊಟ್ಟೆ ನೋಡಿರಿ. ಸಾಕಿಷ್ಟೇ. ಈಗ ಹಬ್ಬಕ್ಕೆ ಏನು ಮಾಡ್ತೀರಾ ಫ್ರೆಂಡ್ಸ್, ಇವಾಗ ರಂಜಾನಲ್ಲಿ ತಗೊಂಡಿದ್ವಲ್ಲ ಅದಕ್ಕೆ ಸಾಕಂತ ಸಿಂಪಲಾಗಿ ತಗೊಂಡಿದ್ದೆ ನೋಡಿರಿ. ಈ ಥರ ಇದೆ ನೋಡಿರಿ ನೆಕ್ಕು. ತುಂಬ ಚೆನ್ನಾಗಿದೆ ಇದು ಕೂಡ ನೋಡಿರಿ. ಈ ಥರ ಇದೆ ನೋಡಿರಿ ಫ್ರೆಂಡ್ಸ್ ಫ್ರಾಕ್. ಇದು ಅಂಬ್ರೆಲಾ ಫ್ರಾಕ್. ಇದು ಅದ್ರ ಜೊತೆ ಇದು ವೇಲು ಫ್ರೆಂಡ್ಸು. ಹಾಗೆ ಒಂದು ಎಕ್ಸ್ಟ್ರಾವಾಗಿ ಒಂದು ಲಗೀಸ್ ತಗೊಂಡೆ ಕಪ್ಪುದಾಗಿ, ಬ್ಲ್ಯಾಕ್ ಚೆನ್ನಾಗಿರುತ್ತೆ ಅಂತ. ಒಂದು ಮೆಹಂದಿ ಕೋನು ಹಾಗೂ ಅರಕ್ ಕೋನು ನೋಡಿರಿ. ಇದು ಮೆಹಂದಿ ಹಾಗೂ ಅರಕ್ ಕೋನೊಂದು ಇಷ್ಟು. ಹಾಗೆ ಬಳಿ ಉಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊನ್ನೆನೇ ನಾನು, ಅದಕ್ಕೆ ಬೇಡ ಅಂತ ಮತ್ತೆ ಏನು ನೋಡೋದು, ಇವಾಗ ಉಟ್ಕೊಂಡಿದ್ದೇನಲ್ಲ ಸಾಕಿದೆ. ಇಷ್ಟ ಆಗಿದೆ ನೋಡಿರಿ ಅಷ್ಟೇ ಫ್ರೆಂಡ್ಸ್ ನಮ್ಮದು ಈ ಬಾರಿ. ಸಮೀರೇನೋ ನಾಳೆ ಹೋಗಿ ಅವನು ಅವ್ರ ಅಪ್ಪಾಜಿ ಶರ್ಟ್ ತರಿಸ್ಕೊಂತಾರಂತೆ. ನಾನೊಂದಿಷ್ಟೇ ತರಿಸ್ಕೊಂಡಿದ್ದೀನಿ ನೋಡಿರಿ. ಸಾಕು, ಇಷ್ಟೇ ಸಾಕು. ಇವಾಗ ಭಾಳ ಖರ್ಚಿದೆ ಅಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡಿರಿ ಸಾಕಿಷ್ಟೇ. ಇವಾಗ ರಂಜಾನಲ್ಲಿ 2 ಜೊತೆ ತಗೊಂಡಿದ್ದೀವಿ. ಫುಲ್ಲು ಶಾಪಿಂಗ್ ಮಾಡಿದ್ದೀವಿ ರಂಜಾನಲ್ಲಿ, ಅದಕ್ಕೆ ಬೇಡ ಅಂತ ಸಿಂಪಲ್ಲಾಗಿ ನೋಡಿರಿ ಇಷ್ಟನ್ನೇ ತಗೊಂಡು ಹಬ್ಬ ಮಾಡೋದು ನೋಡಿರಿ ಫ್ರೆಂಡ್ಸ್. ನಂದಂತೂ ಇಷ್ಟ ಆಗಿದೆ ನೋಡಿರಿ ಶಾಪಿಂಗು ಹಬ್ಬದ್ದು. ಇಷ್ಟೇ ಸಿಂಪಲ್ಲಾಗಿ. ಸಮೀರ್ ಅವ್ರ ಅಪ್ಪಾಜಿ ನಾಳೆ ಶರ್ಟ್ ತರ್ಕೊಂತಾರಂತೆ. ಪ್ಯಾಂಟ್ ಬೇಡ, ಬರೀ ಶರ್ಟ್ ತರಿಸ್ಕೊತೀನಿ ಅಂದರು. ಇವಾಗ ಬೇಡ, ರಂಜಾನಲ್ಲಿ ತಗೊಂಡಿದ್ವಲ್ಲ ಅಂತ ಸಿಂಪಲ್ಲಾಗಿ ಹಬ್ಬ ಮಾಡೋದು ನೋಡಿರಿ. ಅಷ್ಟೇನು ಗ್ರ್ಯಾಂಡ್ ಇಲ್ಲ ನೋಡಿರಿ. ಈ ಥರ ಪಿಂಕ್ ಕಲರ್ ಟಾಪು, ಲೆಗಿನ್ಸ್ ಬ್ಲ್ಯಾಕ್ ತಗೊಂಡಿದ್ದೀನಿ. ಈ ಥರ ಹಬ್ಬಕ್ಕೆ ನೋಡಿರಿ ನನ್ನ ಡ್ರೆಸ್ಸು ಅಂತೂ ಸಿಂಪಲ್ಲಾಗಿ ನಾವು ಶಾಪಿಂಗ್ ಮಾಡಿದ್ದೇನೆ ನೋಡಿರಿ ಫ್ರೆಂಡ್ಸ್. ನಾನು ಏನು ಜಾಸ್ತಿ ತಗೊಳಕ್ಕೆ ಹೋಗಿಲ್ಲ. ಭಾಳ ಬಟ್ಟೆ ಇದ್ದಾವೆ ಫ್ರೆಂಡ್ಸ್, ಬೇಕಿದ್ದರೆ ಅದನ್ನ ಉಟ್ಕೋಬೋದು. ಇಲ್ಲ ಅಂದರೆ ತುಂಬ ಸೀರೆಗಳಿದ್ದಾವೆ, ಡ್ರೆಸ್ ಇದ್ದಾವೆ, ಅದು ಉಟ್ಕೋಬೋದು. ಅದಕ್ಕೆ ಜಾಸ್ತಿ ಏನೂ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಸಮೀರ ಅವ್ರ ಅಪ್ಪಾಜಿ ಒಂದು ಶರ್ಟ್ ತಂದ್ಕೊಂತಾರಂತೆ ಇಬ್ಬರು. ಇಷ್ಟೇ ನೋಡಿರಿ ನಮ್ಮ ಬಕ್ರೀದ್ ಹಬ್ಬದ ಶಾಪಿಂಗ್. ಯಾಕಂದರೆ ತುಂಬ ಖರ್ಚಿದೆ, ಮತ್ತು ಮನೆಯದು ಸ್ವಲ್ಪ ಖರ್ಚಿದೆ, ಎಲ್ಲದು ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಏನು ಶಾಪಿಂಗ್ ಹೋಗಿಲ್ಲ ನಾವು. ಎಲ್ಲ ಇದೆ ನೋಡಿರಿ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ. ಹಾಗೆ ಸ್ವಲ್ಪ ಪರ್ದೆ ಎಲ್ಲ ಹಾಕಬೇಕು ಮನೆಗೆ, ಬೆಳಗ್ಗೆ ಹಾಕೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಶಾಲೆ ಕೆಲಸನೂ ಮಾಡಿ ಬಂದಲ್ಲ, ಮನೆಯದು ಅಂದರೆ ಸುಸ್ತಾಗಿಬಿಡ್ತು. ಅದಕ್ಕೆ ಸುಮ್ಮನೆ ನೋಡೋಣ ಬೆಳಗ್ಗೆ ಅಂತ ಸುಮ್ಮನೆ ಕೂತ್ಕೊಂಡೆ.
ಸ್ವಲ್ಪ ಪರ್ದೆ ಗಿರ್ದೆ ಎಲ್ಲ ಹಾಕಾವಿದ್ದಾವೆ, ತೋರಣ ಗಿರಣ ಅದನ್ನೆಲ್ಲ ನಾಳೆ ಬೆಳಗ್ಗೆ ಹಾಕ್ಕೋಬೇಕು. ಹಾಗೆ ನಮ್ಮ ಹಬ್ಬದ ಈ ವಿಡಿಯೋ ಅಂದರೆ ಡ್ರೈ ಫ್ರೂಟ್ ಆಗಲಿ, ಶಾವಿಗೆ ಆಗಲಿ, ನನ್ನ ಬಟ್ಟೆ ಆಗಲಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.